ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಡೇಟ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಆದರೆ ಡೇಟ್ಸ್ನ ಬೀಜದಿಂದ ನಾವು ಗಿಡ ಬೆಳಿಬೋದು ಅಂತ ಯಾರಿಗೆ ತಾನೇ ಗೊತ್ತು ಹೇಳಿ? ನನಗಂತೂ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಆದರೆ ಒಂದು ಸಲ ಟ್ರೈ ಮಾಡೋಣ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಹೀಗಾಗಿ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿರೋ ಡೇಟ್ಸ್ನ ತೊಗೊಂಡ್ಬಿಟ್ಟು ಈ ಥರ ಬೀಜನ ಸಪ್ರೇಟ್ ಮಾಡ್ಕೋಬೇಕು. ತುಂಬ ಸುಲಭವಾಗಿ ಆಗುತ್ತೆ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದನ್ನು ನಾವು ಮನೆಯಲ್ಲೇ ಅಥವಾ ನಮ್ಮ ತೋಟದಲ್ಲೇ ಬೆಳ್ಕೊಂಡು ತಿಂದರೆ ಇನ್ನೂ ಸ್ವಲ್ಪ ಖುಷಿ ಸಿಗುತ್ತೆ ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಅದಕ್ಕೋಸ್ಕರ ನಾನು ಬೆಳೆಯುತ್ತೋ ಇಲ್ವೋ ಅನ್ನೋದನ್ನು ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಬೆಳೆದು ಇದರಿಂದ ಪ್ಲ್ಯಾಂಟ್ ಬಂದಿದ್ದರೆ ಅಥವಾ ಸ್ಪ್ರೌಟ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನಾದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ನಾನೇನಿಲ್ಲಿ ಬೇರೆ ಪಾಟಿಂಗ್ ಮಿಕ್ಸು ಇಲ್ಲಾಂದರೆ ಏನೂ ತಗೊಳ್ತಾ ಇಲ್ಲ, ಬೇರೆ ಸಾಯಿಲ್ ಮಿಕ್ಸು. ಡೈರೆಕ್ಟಾಗಿ ಈ ಥರ ಮಣ್ಣಲ್ಲಿ ಸ್ವಲ್ಪ ತೋಡ್ಬಿಟ್ಟು ಈ ಥರ ಜಾಸ್ತಿನ ಆಳನೂ ಮಾಡ್ಕೊಂಡಿಲ್ಲ, ಜಸ್ಟ್ ಈ ಥರ ಮಣ್ಣನ್ನು ಕೆದರ್ಕೊಂಡು ಅದರಲ್ಲಿ ನಾನು ಸೀಡ್ನ ಹಾಕ್ಬಿಟ್ಟು ಹಾಗೆ ಮಣ್ಣು ಮುಚ್ತೀನಿ. ಮಣ್ಣು ಮುಚ್ಚಿಟ್ಟು ನೀರು ಹಾಕ್ತೀನಿ ಅಷ್ಟೇ. ಕೆಲವರೆಲ್ಲ ನೈಟ್ ಫುಲ್ ನೀರಲ್ಲಿ ನೆನೆಸ್ಬಿಟ್ಟು ನಂತರ ಟಿಶ್ಯೂ ಪೇಪರಲ್ಲಿ ಹಾಕಿ ಬಾಕ್ಸಲ್ಲಿ ಮುಚ್ಚಿಟ್ಟು ಮೊಳಕೆ ಬಂದ ತಕ್ಷಣ ನೆಲದಲ್ಲಿ ಹಾಕ್ತಾರೆ. ಆದರೆ ನಾನಿಲ್ಲಿ ಯಾವುದು ಇದು ಮಾಡ್ತಿಲ್ಲ, ತುಂಬ ಸುಲಭವಾಗಿ ಬೆಳೆಯೋಣ ಅಂತ ಅಂದ್ಕೊಂಡು ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಹಾಕಿರೋದು ಅಮ್ಮನ ಮನೇಲಿ ಹಾಕ್ಬಿಟ್ಟು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಯಾಕಂದರೆ ಇದು ಬರೋದಕ್ಕೆ ಎಲ್ಲ ವೆಜಿಟೇಬಲ್ ಸೀಡ್ಸ್ ಥರ ಬೇಗ ಬರೋದಿಲ್ಲ. ಸಾಮಾನ್ಯವಾಗಿ 1.5 ತಿಂಗಳು ಆ ಥರ ಟೈಮ್ ತಗೊಳ್ತು. ಹೀಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ನಾನು ಈ ಥರ ಹಾಕಿದ್ದೆ ಅನ್ನೋದನ್ನೇ ಮರ್ತೋಗ್ಬಿಡಿ. ಆಮೇಲೆ ಗಿಡ ಬಂದಾಗ ಅದಷ್ಟು ಕದೆ ನೆನಪಾಗುತ್ತೆ ನಾನಿಲ್ಲಿ ಹಾಕಿದ್ದೆ ಅಂತ. ನನಗೂ ಹಾಗೇ ಆಗಿದ್ದು. ಗಿಡ ನೋಡಿದ್ರೆ ಸರ್ಪ್ರೈಸ್ ಆಗ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸಾಮಾನ್ಯ ಹತ್ತತ್ರ 1.5 ತಿಂಗಳು ಆ ಥರ ಟೈಮ್ ತೊಗೊಂತು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಯಾರಾದರೂ ಟ್ರೈ ಮಾಡೋವಾಗಿದ್ದರೆ ಟ್ರೈ ಮಾಡಿ. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಏನು ಅಂತ ಹೇಳಿದ್ರೆ ಇದನ್ನು ಪಾಟಲ್ಲಿ ಹಾಕೋಕ್ಕೆ ಹೋಗಬೇಡಿ. ಹಾಕಿದ್ರೂ ಸ್ವಲ್ಪ ದೊಡ್ಡದಾದ ತಕ್ಷಣ ತೆಗೆದು ನೆಲಕ್ಕೆ ಹಾಕಿ. ಯಾಕಂದರೆ ಇದು ಮರ ಆಗಿ ಬೆಳೆಯೋದ್ರಿಂದ ನೆಲದಲ್ಲಿದ್ರೇ ಚೆನ್ನಾಗಿ ಬೆಳೆಯೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.